Next, question number 48. Develop the story using the clues given below. So ಇಲ್ಲಿ ನಿಮಗೆ words, there are some words given here. So using these words, you have to write a story. Okay. So well-known story only is given here. So you have to write it correctly using proper conjunction, preposition, etc. Okay. So we will read it once. What are the words given? A poor woodcutter. Woodcutter ಅಂತಂದ್ರೆ ಏನು? ಮರ ಕಡಿಯುವವನು. woodcutter ಅಂತಂದ್ರೆ ಯಾರು ಮಕ್ಕಳೇ? ಮರ ಕಡಿಯುವವನು. ಮರಗಳನ್ನ ಕಡಿದು ಕಟ್ಟಿಗೆ ಮಾಡ್ತಾರೆ, ಫರ್ನಿಚರ್ ಮಾಡ್ತಾರೆ ಅಲ್ವಾ? ಸೊ ವುಡ್ ಕಟ್ಟರ್ ಅಂತ ಕರೀತಾರೆ. ಕಟ್ಟಿಂಗ್ ವುಡ್, ಮರಗಳನ್ನ ಕತ್ತರಿಸ್ತಾ ಇದ್ದ. ಟ್ರೀ ಆನ್ ಅ ರಿವರ್ ಬ್ಯಾಂಕ್. ರಿವರ್ ಬ್ಯಾಂಕ್ ಅಂತಂದ್ರೆ ನದಿ ತೀರ. ನದಿ ತೀರದಲ್ಲಿ ಒಂದು ಮರ ಇರುತ್ತೆ. ಏಕ್ಸ್ ಫೆಲ್ ಇನ್ ಟು ದ ರಿವರ್. ಏಕ್ಸ್ ಅಂತಂದ್ರೇನು? ಕೊಡಲಿ, ಮರವನ್ನು ಕಡಿಯುವಂತಹ ಕೊಡಲಿ. ಫೆಲ್ ಇನ್ ಟು ದ ರಿವರ್, ನದಿಗೆ ಬಿತ್ತು. ಗಾಡೆಸ್, ದೇವಿ, ಹೆಣ್ಣು ದೇವತೆಯನ್ನ ಗಾಡೆಸ್ ಅಂತ ಕರೀತಾರೆ. ಹೆಣ್ಣು ದೇವತೆಯನ್ನ ಗಾಡೆಸ್ ಅಂತ ಕರೀತಾರೆ. ದೇವರನ್ನ ಗಾಡ್ ಅಂತ ಕರೀತಾರೆ. ಓಕೆ. ಗೋಲ್ಡನ್ ಎಗ್ಸ್ ಅಂದ್ರೆ ಚಿನ್ನದ, ಬಂಗಾರದ ಕೊಡಲಿ. ಚಿನ್ನದ ಕೊಡಲಿ ಅಥವಾ ಬಂಗಾರದ ಕೊಡಲಿ. ರೆಫ್ಯೂಸ್ ಅಂತಂದ್ರೆ ತಿರಸ್ಕರಿಸು. ಸಿಲ್ವರ್ ಎಗ್ಸ್, ಬೆಳ್ಳಿಯ ಕೊಡಲಿ. ರೆಫ್ಯೂಸ್ ತಿರಸ್ಕರಿಸು. ವುಡನ್ ಎಗ್ಸ್, ಮರದ ಕೊಡಲಿ, ಕಟ್ಟಿಗೆಯ ಕೊಡಲಿ. ವುಡನ್, ಮರದ ಅಥವಾ ಕಟ್ಟಿಗೆಯ ಕೊಡಲಿ. ಹ್ಯಾಪಿಲಿ ಅಕ್ಸೆಪ್ಟೆಡ್, ಒಪ್ಪಿಕೊಂಡ, ತುಂಬಾ ಸಂತೋಷದಿಂದ ಒಪ್ಪಿಕೊಂಡ. ಗಾಡೆಸ್ ಗೇವ್ ಗೋಲ್ಡನ್ ಅಂಡ್ ಸಿಲ್ವರ್ ಎಕ್ಸಸ್ ಬ್ಲೆಸ್ಸಿಂಗ್ಸ್ ಮಾರಲ್. ಬ್ಲೆಸ್ಸಿಂಗ್ ಅಂತಂದ್ರೆ ಏನು ಮಕ್ಕಳೇ? ಆಶೀರ್ವಾದ. ಸೊ ಇದರ ಜೊತೆಗೆ ನೀವು ನೀತಿಯನ್ನು ಕೂಡ ಬರಿಬೇಕು. ಮಾರಲ್ ಆಫ್ ದ ಸ್ಟೋರಿ ಏನು? ನೀತಿ, ಕಥೆಯ ನೀತಿ ಏನು? ಸೊ ಇದಿಷ್ಟು ಏನು ಇನ್ಫಾರ್ಮೇಶನ್. ದೀಸ್ ಸ್ಟೋರಿ ಯು ಮೈಟ್ ಹ್ಯಾವ್ ಬೀನ್ ಹರ್ಡ್ ಇನ್ ಯುವರ್ ಚೈಲ್ಡ್ಹುಡ್ ಡೇಸ್, ಇಸಂಟ್ ಇಟ್? ಸೊ ಮರ ಕಡಿಯುವವನ ಬಗ್ಗೆ ನೀವು ಕಥೆಯನ್ನ ಚಿಕ್ಕದಿನಲ್ಲಿ ಓದಿರ್ತೀರ, ಚಿಕ್ಕವರಿರುವಾಗ ಓದಿರ್ತೀರಾ ಅಥವಾ ಕೇಳಿರ್ತೀರ. ಅದೇ ಕಥೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನ ಕಥೆಯನ್ನ ನೀಟಾಗಿ ಚೆನ್ನಾಗಿ ಬರಿಬೇಕು. ನೋಡೋಣವಾ? ವಿಲ್ ಸಿ ದ ಸ್ಟೋರಿ ನಾವ್. So I have written here The Honest Woodcutter. Story title, The Honest Woodcutter. ಪ್ರಾಮಾಣಿಕ ಮರ ಕಡಿಯುವವನು. ಓಕೆ, woodcutter. A poor woodcutter accidentally dropped his axe into a river. ಏನಾಯ್ತು ಇಲ್ಲಿ? a poor woodcutter, ತುಂಬಾ ಬಡ ಮರ ಕಡಿಯುವವನು, ಆಕ್ಸಿಡೆಂಟಲಿ, ಅನಿರೀಕ್ಷಿತವಾಗಿ, ಓಕೆ, ಡ್ರಾಪ್ಡ್, ಬೀಳಿಸಿದನು, his axe into a river. ಸೊ ಅನಿರೀಕ್ಷಿತವಾಗಿ ಆತ ಮರ ಕಡಿತಾ ಇದ್ದಾಗ ಆತನ ಕೊಡಲಿ ಎಲ್ಲಿ ಬಿತ್ತು? ನೀರಿನಲ್ಲಿ, ನದಿ ತೀರದಲ್ಲಿ ಮರ ಕಡಿತಾ ಇದ್ದಾಗ ನೀರಿನಲ್ಲಿ ಬಿತ್ತು. ಅ ಗಾಡೆಸ್ ಅಪಿಯರ್ಡ್. ಗಾಡೆಸ್ ದೇವತೆ ಪ್ರತ್ಯಕ್ಷವಾದಳು, ಪ್ರತ್ಯಕ್ಷ. ಅಂಡ್ ಆಫರ್ಡ್ ಹಿಮ್ ಅ ಗೋಲ್ಡನ್ ಏಗ್ಸ್. ಪ್ರತ್ಯಕ್ಷವಾಗಿ ಆತನಿಗೆ ನೀರಿನಲ್ಲಿ ಹೋಗಿ ಏನ್ ತಂದ್ಕೊಟ್ಲು? ಗೋಲ್ಡನ್ ಏಗ್ಸ್, ಚಿನ್ನದ ಕೊಡಲಿಯನ್ನ ತಂದು ಕೊಟ್ಟಳು. ಬಟ್ ಹಿ ರೆಫ್ಯೂಸ್ಡ್, ಆದರೆ ಆತ ಅದನ್ನ ತಿರಸ್ಕರಿಸ್ತಾನೆ. ತಿರಸ್ಕರಿಸು. ಯಾಕೆ ತಿರಸ್ಕರಿಸಿದಾನೆ? ಇಟ್ ವಾಸಂಟ್ ಹಿಸ್. ಯಾಕೆ ಅಂದ್ರೆ ಅದು ನನ್ನದಲ್ಲ ಅಂತ ಆತ ಹೇಳಿ ತಿರಸ್ಕರಿಸ್ತಾನೆ. ಶಿ ದೆನ್ ಆಫರ್ಡ್ ಅ ಸಿಲ್ವರ್ ಏಗ್ಸ್. ಆಕೆ ನಂತರ ಏನನ್ನ ಆಫರ್ ಮಾಡಿದ್ಲು ಮಕ್ಕಳೇ? ಸಿಲ್ವರ್, ಬೆಳ್ಳಿಯ ಕೊಡಲಿಯನ್ನ ಆಫರ್ ಮಾಡಿದ್ಲು. ಸೊ ವಿಚ್ ಹಿ ಆಲ್ಸೋ ಡಿಕ್ಲೈನ್ಡ್. ಅದನ್ನು ಕೂಡ ಆತ ನಿರಾಕರಿಸ್ತಾನೆ. ನಿರಾಕರಿಸು. ವಿಚ್ ಆಲ್ಸೋ ಹಿ ಡಿಕ್ಲೈನ್ಡ್. ಏನಂತಾನೆ? ಬೆಳ್ಳಿ ಕೊಡಲಿ ಕೂಡ ನನ್ನದಲ್ಲ ಅಂತ ಹೇಳ್ತಾನೆ. ವಿಚ್ ಆಲ್ಸೋ ಹಿ ಡಿಕ್ಲೈನ್ಡ್. ಓಕೆ. ಫೈನಲಿ ಶಿ ಪ್ರೆಸೆಂಟೆಡ್ ಹಿಸ್ ಓನ್ ವುಡನ್ ಏಗ್ಸ್. ಫೈನಲಿ, ಕೊನೆಯದಾಗಿ ಆಕೆ ಏನ್ ಮಾಡ್ತಾಳೆ? ದೇವತೆ
ಆತನಿಗೆ ಮರದ ಕೊಡಲಿಯನ್ನ ಕೊಡ್ತಾಳೆ ಅಥವಾ ಕಟ್ಟಿಗೆಯ ಕೊಡಲಿಯನ್ನ ಕೊಡ್ತಾಳೆ. ಸೊ ಅದು ಆತನಿಗೆ ಸೇರಿದ್ದಾಗಿರತ್ತೆ. ಸೊ ಅದನ್ನ ಹಿ ಹ್ಯಾಪಿಲಿ ಅಕ್ಸೆಪ್ಟೆಡ್. ಓಕೆ, ಗ್ಲಾಡ್ಲಿ ಅಂತಂದ್ರೇನು, ಹ್ಯಾಪಿಲಿ ಅಕ್ಸೆಪ್ಟೆಡ್, ತುಂಬಾ ಖುಷಿಯಿಂದ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾನೆ. ಇಂಪ್ರೆಸ್ಡ್ ಬೈ ಹಿಸ್ ಆನೆಸ್ಟಿ, ಆತನ ಆನೆಸ್ಟಿ ಪ್ರಾಮಾಣಿಕತೆಯಿಂದ ಪ್ರಭಾವಿತ, ಇಂಪ್ರೆಸ್ ಅಂತಂದ್ರೇನು ಮಕ್ಕಳೇ, ಪ್ರಭಾವಿತಳಾಗಿ ದೇವಿ ಆತನಿಗೆ ಬಹುಮಾನವನ್ನ ಕೊಡ್ತಾಳೆ. ರಿವಾರ್ಡ್ ಅಂತಂದ್ರೇನು, ಬಹುಮಾನವನ್ನ ಕೊಡ್ತಾಳೆ. ಇಂಪ್ರೆಸ್ಡ್ ಬೈ ಹಿಸ್ ಆನೆಸ್ಟಿ ದ ಗಾಡೆಸ್ ರಿವಾರ್ಡೆಡ್ ಹಿಮ್ ವಿತ್ ಆಲ್ 3 ಎಕ್ಸಸ್, ಗೋಲ್ಡನ್, ಸಿಲ್ವರ್ ಅಂಡ್ ಹಿಸ್ ಓನ್ ಎಕ್ಸ್. ಓಕೆ, ಸೊ ಆತನಿಂದ ಪ್ರಭಾವಿತಳಾಗಿ, ಆತನ ಪ್ರಾಮಾಣಿಕತೆಯಿಂದ ಪ್ರಭಾವಿತಳಾಗಿ ದೇವಿ ಆತನಿಗೆ 3 ಕೊಡಲಿಗಳನ್ನ ಕೊಡ್ತಾಳೆ. ವಿತ್ ಆಲ್ ದ 3, ಗೋಲ್ಡನ್, ಸಿಲ್ವರ್ ಅಂಡ್ ಹಿಸ್ ಓನ್ ವುಡನ್ ಎಕ್ಸ್, 3 ಆತನಿಗೆ ಕೊಡ್ತಾಳೆ. ಸೊ ಇದರಿಂದ ಆತ ತುಂಬಾ ಖುಷಿ ಆಗ್ತಾನೆ. ಸೊ ಇದರ ಅರ್ಥ ಏನು, ಆತ ಪ್ರಾಮಾಣಿಕನಾಗಿದ್ದರಿಂದ ಆತನಿಗೆ ಇಲ್ಲಿ ಬಹುಮಾನ ಸಿಕ್ತು. ಏನೋ, ಚಿನ್ನ ಮತ್ತು ಬೆಳ್ಳಿಯ ಕೊಡಲಿಗಳು. ಸೊ ನಾವು ಯಾವಾಗ್ಲೂ ಏನಾಗಿರ್ಬೇಕು ಮಕ್ಕಳೇ, ಪ್ರಾಮಾಣಿಕರಾಗಿ ಇರಬೇಕು ಅಂತ ಅರ್ಥ. ಸೊ ಮಾರಲ್ ಆಫ್ ದ ಸ್ಟೋರಿ ಇಸ್ ಆನೆಸ್ಟಿ ಈಸ್ ಆಲ್ವೇಸ್ ರಿವಾರ್ಡೆಡ್. ಸೊ ಪ್ರಾಮಾಣಿಕತೆಯು ಯಾವಾಗಲೂ ನಿಮಗೆ ಬಹುಮಾನಗಳನ್ನ ಕೊಡುತ್ತೆ ಅನ್ನೋದು ಇದರ ಅರ್ಥ. ಬಹುಮಾನ ಅಂದ್ರೆ ಬಹುಮಾನ ಅಂತ ಅಲ್ಲ, ಫಲ ಕೊಡುತ್ತೆ. ಪ್ರಾಮಾಣಿಕತೆಗೆ ಯಾವಾಗಲೂ ಫಲವಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್. Second story is a hungry dog stand by a meat. Hungry dog, ಹಸಿದ ನಾಯಿ. ಸ್ಟ್ಯಾಂಡ್ ಬೈ ಅ ಮೀಟ್ ಶಾಪ್. ಮೀಟ್ ಶಾಪ್ ಅಂದ್ರೆ ಮಾಂಸದ ಅಂಗಡಿಯ ಮುಂದೆ ನಿಂತಿತ್ತು. ಬುಚರ್ ಆಫರ್ಸ್ ಅ ಮೀಟ್ ಪೀಸ್. ಬುಚರ್ ಅಂತಂದ್ರೇನು, ಮಾಂಸ ಮಾರುವವನು, ಮಾಂಸಗಳನ್ನ ಮಾರುವವನು. ಆತನಿಗೆ ಏನ್ ಕೊಡ್ತಾನೆ, ಮಾಂಸವನ್ನ ಕಡಿಯುವವನು. ಆತ ಏನ್ ಕೊಡ್ತಾನೆ, ಒಂದು ಮಾಂಸದ ತುಂಡನ್ನ ಕೊಡ್ತಾನೆ, ಮೀಟ್ ಪೀಸ್. ಟುಕ್ ಇನ್ ದ ಮೌತ್, ಅದು ಬಾಯಲ್ಲಿ ಹಿಡ್ಕೊಂಡು. ರ್ಯಾನ್ ಓವರ್ ಅ ಬ್ರಿಡ್ಜ್, ಸೇತುವೆಯ ಮೇಲೆ ನಡೆದುಕೊಂಡು ಹೋಗ್ತಾ ಇರುತ್ತೆ. ಲುಕ್ಡ್ ಬಿಲೋ, ಕೆಳಗಡೆ ನೋಡೋದು. ವಾಟರ್, ಬಿಲೋ ಅಂತಂದ್ರೇನು, ಕೆಳಗೆ. ಸಾ ಅನದರ್ ಡಾಗ್, ಇನ್ನೊಂದು ನಾಯಿಯನ್ನ ನೋಡಿತು. ರಿಫ್ಲೆಕ್ಷನ್, ಪ್ರತಿಬಿಂಬ. ರಿಫ್ಲೆಕ್ಷನ್ ಅಂದ್ರೇನು, ಪ್ರತಿಬಿಂಬ. ಬಾರ್ಕ್, ಬೊಗಳು. ಮೀಟ್ ಫೆಲ್ ಇನ್ ವಾಟರ್, ಡಿಸಪಾಯಿಂಟೆಡ್, ತುಂಬಾ ದುಃಖ ಆಯ್ತು. ಮಾರಲ್, ನೀತಿ. ಸೊ ಇಷ್ಟನ್ನ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ನೀವು ಕಥೆಯನ್ನ ಬರಿಬೇಕು. ಈ ಕಥೆನೂ ನೀವು ಬಹುಶಃ ಕೇಳಿರ್ತೀರ ಅಲ್ವಾ? ಓಕೆ, ಆ ಹಂಗ್ರಿ ಡಾಗ್, ವಿಲ್ ಸಿ ದ ಗ್ರೀಡಿ ಡಾಗ್. ಸೊ ಇದರ ಗ್ರೀಡಿ ಅಂತಂದ್ರೇನು, ದುರಾಸೆಯ ನಾಯಿ ಅಂತ. ದುರಾಸೆಯ. ಓಕೆ, ಗ್ರೀಡಿ ಅಂತಂದ್ರೇನು ಮಕ್ಳೇ, ದುರಾಸೆಯ. ಅ ಹಂಗ್ರಿ ಡಾಗ್ ಫೌಂಡ್ ಅ ಪೀಸ್ ಆಫ್ ಮೀಟ್. ಓಕೆ, ಸೊ ಇದನ್ನ ನಾವು ಅ ಹಂಗ್ರಿ ಡಾಗ್ ವಾಸ್ ಸ್ಟ್ಯಾಂಡಿಂಗ್ ಬೈ ಅ ಮೀಟ್ ಶಾಪ್ ಅಂತ ಬರಿಬಹುದು. ಬೈ ಅ ಮೀಟ್ ಶಾಪ್. ಓಕೆ, meat shop. The butcher offered a piece of meat to the dog. The butcher offered a piece of meat to the dog.
ಇದನ್ನ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಬರೆಯೋಣ. ಓಕೆ, ಅ ಹಂಗ್ರಿ ಡಾಗ್ ವಾಸ್ ಸ್ಟ್ಯಾಂಡಿಂಗ್ ಬೈ ಅ ಮೀಟ್ ಶಾಪ್. ದ ಬೂಚರ್ ಆಫರ್ಡ್ ಅ ಪೀಸ್ ಆಫ್ ಮೀಟ್ ಟು ದ ಡಾಗ್. ಓಕೆ, ದೆನ್ ಇಟ್ ಕ್ಯಾರಿಡ್ ಡಾಗ್ ಕ್ಯಾರಿಡ್ ಇಟ್ ಇನ್ ಹಿಸ್ ಮೌತ್. ಸೊ ನಾಯಿ ಏನ್ ಮಾಡ್ತು, ಆ ಪೀಸ್ ಆಫ್ ಮೀಟ್ ಅನ್ನ ಬಾಯಲ್ಲಿ ತಗೊಂಡು ಕಚ್ಚಿಕೊಂಡು ಹೋಯಿತು. ಇಲ್ಲೇನಾಗಿದೆ ಅಂತಂದ್ರೆ ನಾವು ಇದನ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಬರ್ದಿದ್ದೀವಿ ಅಷ್ಟೇ. ಓಕೆ, ಆ ಹಂಗ್ರಿ ಡಾಗ್ ವಾಸ್ ಸ್ಟ್ಯಾಂಡಿಂಗ್ ಬೈ ಅ ಮೀಟ್ ಶಾಪ್. ಹಸಿದ ನಾಯಿ ಒಂದು ಮಾಂಸದ ಅಂಗಡಿಯ ಮುಂದೆ ನಿಂತಿತ್ತು. ದ ಬೂಚರ್ ಆಫರ್ಡ್ ಅ ಪೀಸ್ ಆಫ್ ಮೀಟ್ ಟು ದ ಡಾಗ್. ಸೊ ಮಾಂಸ ಕಡಿಯುವವನು, ಅಂಗಡಿಯ ಮಾಲೀಕ, ಆತ ಏನ್ ಮಾಡ್ತಾನೆ, ಒಂದು ಮಾಂಸದ ತುಂಡನ್ನ ನಾಯಿಗೆ ಕೊಡ್ತಾನೆ. he carried it in his mouth. It carried it in his mouth. The dog carried. Dog ಏನ್ ಮಾಡ್ತು, ನಾಯಿ ಆ ಪೀಸ್ ಆಫ್ ಮೀಟ್ ಅನ್ನ ಬಾಯಲ್ಲಿ ಇಟ್ಕೊಂಡು ಹೋಯ್ತು. While crossing a bridge, he saw his reflection in the water. So ನದಿಯನ್ನ ದಾಟುವಾಗ ಸೇತುವೆಯ ಮೇಲೆ ನಾಯಿ ಏನ್ ಮಾಡ್ತು, ತನ್ನ ಪ್ರತಿಬಿಂಬವನ್ನ ನೋಡ್ತು. ಎಲ್ಲಿ, ನೀರಿನಲ್ಲಿ. ಅಂಡ್ ಥಾಟ್ ಇಟ್ ವಾಸ್ ಅನದರ್ ಡಾಗ್. ಅದನ್ನ ನೋಡ್ಬಿಟ್ಟು ಏನನ್ಸ್ತು, ಅಲ್ಲಿ ತನ್ನದೇ ಪ್ರತಿಬಿಂಬ ಕಾಣಿಸತ್ತೆ ಅಲ್ವಾ. ಸೊ ಅದನ್ನ ನೋಡ್ಬಿಟ್ಟು ನಾಯಿಗೆ ಇನ್ನೊಂದು ನಾಯಿ ಇದೆ ಅಂತ ಅನ್ನಿಸ್ತು. ವಿತ್ ಅ ಬಿಗ್ಗರ್ ಪೀಸ್. ಸೊ ಪ್ರತಿಬಿಂಬ ಯಾವಾಗ್ಲೂ ದೊಡ್ಡದಾಗಿ ಕಾಣಿಸುತ್ತೆ ನೀರಿನಲ್ಲಿ. ಓಕೆ, ಸೊ ದೊಡ್ಡದಾಗಿ ಅದಕ್ಕೆ ಕಾಣಿಸ್ತು. ಸೊ ಇನ್ನೊಂದು ನಾಯಿ ಇದೆ, ತನಗಿಂತ ದೊಡ್ಡ ಮಾಂಸದ ತುಂಡನ್ನ ಕಚ್ಚಿಕೊಂಡಿದೆ ಅಂತ. ಹಿ ಸಾ ಅನದರ್ ಡಾಗ್ ವಿತ್ ಅ ಬಿಗ್ಗರ್ ಪೀಸ್ ಆಫ್ ಮೀಟ್. ಹಿ ಬಾರ್ಕ್ ಟು ಸ್ನ್ಯಾಚ್ ದ ಅದರ್ ಪೀಸ್. ಸೊ ಅದನ್ನು ಕಿತ್ಕೊಂಡ್ರೆ ತನಗೆ ಎರಡಾಗುತ್ತೆ ಅಲ್ವಾ. ಸೊ ಐ ಕ್ಯಾನ್ ಟೇಕ್ ದಟ್ ಬಿಗ್ಗರ್ ಪೀಸ್ ಅಂತ ತುಂಬಾ ಗ್ರೀಡಿ ಆಗ್ಬಿಟ್ಟು ನಾಯಿ ಏನ್ ಮಾಡುತ್ತೆ, ಬೊಗಳೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಿ ಸ್ಟಾರ್ಟೆಡ್ ಬಾರ್ಕಿಂಗ್. ಓಕೆ, ಟು ಸ್ನ್ಯಾಚ್, ಕಸಿಯೋದಿಕ್ಕೆ ಯಾವ್ದನ್ನ, ಬಿಗರ್ ಪೀಸ್ ಆಫ್ ಮೀಟ್ ಅನ್ನ, ದೊಡ್ಡ ಪೀಸ್ ಅನ್ನ. ಕಾಸಿಂಗ್ ಹಿಸ್ ಓನ್ ಟು ಫಾಲ್ ಇನ್ ಟು ದ ರಿವರ್. ಸೊ ಕೂಗಿದ್ರಿಂದ ಬಾಯಲ್ಲಿ ಕಚ್ಚಿಕೊಂಡಿತ್ತದು ಅಲ್ವಾ. ಸೊ ಇಟ್ ವಾಸ್ carrying the piece in his mouth. When it barked, the piece fell into the river, causing his own to fall into the river. Left with nothing. So ಅವಾಗ ಅದಕ್ಕೆ ಏನು ಉಳಿದಿಲ್ಲ. The dog regretted his greed. ಸೊ ಅದರ ಬಗ್ಗೆ ತುಂಬಾ ಬೇಸರ, ವಿಷಾದ ಆಯ್ತು. ಯಾರಿಗೆ, ನಾಯಿಗೆ. ಸೊ ನಾನು ದುರಾಸೆ ಪಟ್ಟೆ, ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನನ್ನ ಹತ್ರ ಇರೋ ಮಾಂಸದ ತುಂಡು ನನಗೆ ಸಿಗ್ತಾ ಇತ್ತು ಅಂತ ಏನು ಇಲ್ಲದೆ ಇದ್ದಾಗ ಅದಕ್ಕೆ ತುಂಬಾ ಬೇಸರ, ಅಥವಾ ದುರಾಸೆ ಅಲ್ಲ, ವಿಷಾದ ಆಯಿತು. ಓಕೆ, ಬೇಸರ ಅಥವಾ ವಿಷಾದ ಉಂಟಾಯಿತು ಅಂತ ಅರ್ಥ. ಸೊ ನೀತಿ ಏನು, ಗ್ರೀಡ್ ಕ್ಯಾನ್ ಲೀಡ್ ಟು ದ ಲಾಸ್ ಆಫ್ ವಾಟ್ ಯು ಆಲ್ರೆಡಿ ಹ್ಯಾವ್. ದುರಾಸೆ ಏನಾಗತ್ತೆ, ದುರಾಸೆಯಿಂದ ನೀವು ನಿಮ್ಮಲ್ಲಿ ಇರುವಂಥದ್ದನ್ನು ಕೂಡ ಕಳ್ಕೋತೀರಾ ಅನ್ನೋದು ಇದರ ಅರ್ಥ. ಗ್ರೀಡ್ ಕ್ಯಾನ್ ಲೀಡ್ ಟು ದ ಲಾಸ್ ಆಫ್ ವಾಟ್ ಯು ಆಲ್ರೆಡಿ ಹ್ಯಾವ್. ನಾಯಿ ತನ್ನ ಹತ್ರ ಇರೋ ಮಾಂಸದ ತುಂಡನ್ನು ಕೂಡ ಕಳೆದುಕೊಂಡಿದೆ. ಯಾಕೆ, ದುರಾಸೆ ಪಟ್ಟಿದ್ದರಿಂದ. ಸೊ ಗ್ರೀಡ್ ಕ್ಯಾನ್ ಲೀಡ್ ಟು ದ ಲಾಸ್ ಆಫ್ ವಾಟ್ ಯು ಆಲ್ರೆಡಿ ಹ್ಯಾವ್. ಓಕೆ, ಸೊ ದಿಸ್ ಈಸ್ ದ ಸ್ಟೋರಿ ಆಫ್ ಗ್ರೀಡಿ ಡಾಗ್.